ಇಂಡಿಯಾ ಇಲ್ಲಿದೆ ನೋಡಿ. ಇಂಡಿಯಾ ಇಲ್ಲಿದೆ. ಓಕೆ. ನಾವು ಬೆಂಗಳೂರಿಂದ ಹೊರಟಿದ್ವಿ. ಓಕೆ. ಇದು 50,000 ರೂಪಾಯಿ ಇದು. ಓಕೆ. 50,000 ಸೋಮ್ ಅಂತ. ಓಕೆ. ನಮ್ಮ BMTCಗೂ ಅಲ್ಲಿ ಲೋಕಲ್ ಕಠ್ಮಂಡು ಲೋಕಲ್ ಬಸ್ಗೂ ಯಾವ ತರ ಡಿಫೀಸ್? ನೇಪಾಳ ಹೋಗಿದ್ವಲ್ಲ, ನೇಪಾಳ ಹೋದಾಗ ನಮ್ಗೆ ತೊಂದರೆ ಆಗ್ಲಿಲ್ಲ, ಯಾಕಂದ್ರೆ ನಮ್ಗೆ ಇಂಡಿಯನ್ ಕರೆನ್ಸಿ ನಡೆಯುತ್ತೆ. ಅದಾದ್ಮೇಲೆ ನಾವು ಎಂಟರ್ ಆಗಿದ್ದು ಚೈನಾ ಹೋಗಿದ್ದು. ಚೈನಾದಲ್ಲಿ ಆ ಪರ್ಟಿಕ್ಯುಲರ್ ಲಾಸಾ ಇದು ನೋಡಿ. ನಮ್ಮಲ್ಲೂ ಅಷ್ಟೇ ನಾವು ಕೋನಾರ್ಕ್ ಟೆಂಪಲ್ ಇದೆ. ಹೌದು. ಆಮೇಲೆ ಇಂಡಿಯನ್ ಕರೆನ್ಸಿ 1 ರೂಪಿ 2 ರೂಪೀಸ್ ನೋಡ್ತೀವಲ್ಲ, ಅದೇ ತರ ಇದು ನೋಡಿ. ಇದು ಕರೆಕ್ಟ್ ವಿಡಿಯೋಗೆ ಬಂದಿದ್ದೀರಾ. ಲಾಸ್ಟ್ ಟೈಮ್ ಕೂಡ ನಾನೊಂದು ವಿಡಿಯೋ ಮಾಡಿದ್ದೆ, ಬೆಂಗಳೂರು ಟು ಲಂಡನ್ ಅಂತ ಹೇಳಿ ಒಂದು ವಿಡಿಯೋನ ಎಕ್ಸ್ಪ್ಲೋರ್ ಮಾಡಿದ್ದೆ. ಸರ್ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಅವ್ರ ಆರ್ಗನೈಸರ್ ಆಗಿತ್ತು, ಮತ್ತೆ ಕೃಷ್ಣ ಸರ್ ಕ್ಲೀನ್ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ರು ಯಾವ ತರ ಟ್ರಾವೆಲ್ ಮಾಡ್ತಾರೆ ಅಂತ ಹೇಳಿ. ಸೊ ಈ ಒಂದು ವಿಡಿಯೋದಲ್ಲಿ ಅವರು ರಿಟರ್ನ್ ಯಾಕೆ ಬಂದ್ರು, ರಿಟರ್ನ್ ಬರುವಾಗ ಮೊಮೆಂಟ್ಸ್ ಏನೇನು ಕ್ಯಾಪ್ಚರ್ ಮಾಡಿದ್ದಾರೆ, ಮತ್ತೆ ಅಲ್ಲಿಂದ ತಂದಂತ ಅಲ್ಲಿನ ಕರೆನ್ಸೀಸ್ ಆಗಿರ್ಬೋದು, ಅಲ್ಲಿನ ಮೊಮೆಂಟೋಸ್ ಚಿಕ್ಕ ಚಿಕ್ಕ ಮೊಮೆಂಟೋಸ್ ಆಗಿರ್ಬೋದು, ಅಲ್ಲಿನ ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು, ಆ ದೇಶಕ್ಕೂ ನಮ್ಮ ದೇಶಕ್ಕೂ ಒಂದ್ ಲಿಟಲ್ ಕಂಪ್ಯಾರಿಸನ್ ಮಾಡಿದ್ರೆ ಯಾವ ತರ ಇರುತ್ತೆ, ಅಲ್ಲಿ ಎಕ್ಸ್ಪೀರಿಯನ್ಸ್ ಏನು, ಇಂಡಿಯನ್ ಎಕ್ಸ್ಪೀರಿಯನ್ಸ್ ಏನು, ಎಲ್ಲದನ್ನು ಈ ವಿಡಿಯೋದಲ್ಲಿ ಒಂದು ಝಲಕ್ ನಿಮಗೆ ಸಿಗುತ್ತೆ ಅಂತ ನಾನು ಅನ್ಕೊಂತೀನಿ. ಸಿಕ್ಕಾಬಟ್ಟೆ ಎಕ್ಸೈಟ್ಮೆಂಟ್ ಆಗಿದೆ. ನಾನು ಅವ್ರು ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ದೆ, ಅವರು ರಿಟರ್ನ್ ಎಕ್ಸ್ಪೀರಿಯನ್ಸ್ ಕೇಳೋಣ ಅಂತ ಹೇಳಿ. ಆ ವಿಡಿಯೋದಲ್ಲಿ ನೀವು ಕಮೆಂಟ್ ಕೂಡ ಹಾಕಿದ್ರಿ, ರಿಟರ್ನ್ ಯಾವ ತರ ಬಂದ್ರು, ಅವ್ರ ಎಕ್ಸ್ಪೀರಿಯನ್ಸ್ ನ ವಿಡಿಯೋ ಮಾಡಿ ಅಂತ ಹೇಳಿದ್ರಿ. ಸೊ ಆ ವಿಡಿಯೋನ ಮತ್ತೆ ತಗೊಂಡ್ಬಂದಿದ್ದೀನಿ. ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಯು ಆರ್ ಎಕ್ಸೈಟೆಡ್, ಐ ಆಮ್ ಆಲ್ಸೋ ಎಕ್ಸೈಟೆಡ್. ಸೊ ವಿತೌಟ್ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ ವೀಕ್ಷಕರೇ, ನಾನ್ ನಿಮ್ಗೆ ಒಂದು 3 ತಿಂಗಳ ಹಿಂದೆ ಒಂದು ಇಂಡಿಯಾ ಟು ಲಂಡನ್ ಅಂತೇಳಿ ಅಥವಾ ಬೆಂಗಳೂರಿಂದ ಲಂಡನ್ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೆ. ಸಿಕ್ಕಾಬಟ್ಟೆ ಜನ ಕೆಳಗಡೆ ಕಮೆಂಟ್ ಹಾಕಿದ್ರಿ, ಅಲ್ಲ ಗುರು ಬೆಂಗಳೂರಿಂದ ಏನೋ ಲಂಡನ್ ಹೋಗ್ಬಿಡ್ತಾರೆ ಕಾರ್ ತಗೊಂಡು, ವಾಪಸ್ ಹೆಂಗ್ ಬರ್ತಾರೆ ಅಂತ ಕೇಳಿದ್ರಿ. ಸರ್ ಇಲ್ಲಿಂದಾನೆ ಪಾಯಿಂಟ್ ನ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಸರ್ ರಿಟರ್ನ್ ಹೆಂಗ್ ಬಂದ್ರಿ ಸರ್ ನೀವು? ಬೆಂಗಳೂರಿಂದ ಲಂಡನ್ ಹೋದ್ರಿ, ಓಕೆ, ರಿಟರ್ನ್ ಹೆಂಗ್ ಬಂದ್ರಿ ಅಂತ ನಮ್ಮ ವೀಕ್ಷಕರು ಕಮೆಂಟ್ ಹಾಕ್ಬಿಟ್ಟಿದ್ದಾರೆ. ಈಗ ಅದಕ್ಕೂ ಮುಂಚೆ ಹೇಳ್ತೀನಿ, ಇಲ್ಲಿ 2 ಗಾಡಿ ನೋಡ್ತಾ ಇದ್ದೀರಾ. 2 ಗಾಡಿ ನೋಡ್ತಾ ಇಲ್ಲೊಂದಿದೆ, ಎಲ್ಲಾದ್ರ ಮೇಲೂ ಬ್ಯಾನರ್ ಇದೆ, ಎಲ್ಲ ಫೋಟೋ ಇದೆ, ಆಮೇಲೆ ಇದೆಲ್ಲ ಇದೆ. ಈ 2 ಗಾಡಿನೂ ಲಂಡನ್ ಹೋಗಿಲ್ಲ. ಇದು ಓನ್ಲಿ ಫಾರ್ ಮಾರ್ಕೆಟಿಂಗ್ ಪರ್ಪಸ್ ಗೆ ಸೇಮ್ ಏನ್ ಲೋಗೋ ಹಾಕಿದ್ವು ಅದೇ ಲೋಗೋ ಆ ಗಾಡಿಗಳ ಮೇಲೂ ಇದೆ. ಓಕೆ ವೀಕ್ಷಕರೇ, ನೀವು ಅಬ್ಸರ್ವ್ ಮಾಡ್ಬೋದು, ನೀವು ಇಲ್ಲಿ ರೋಡ್ ಮ್ಯಾಪ್ ಅಂತ ಹೇಳಿ ಇದೆ, ಹಾಗೆ ಇಲ್ಲಿ ಮ್ಯಾಪ್ ಇದೆ ಅಂತ ಹೇಳಿ. ಈ ಗಾಡಿ ತಗೊಂಡು ಲಂಡನ್ಗೆ ಹೋಗಿದ್ದಾರೆ ಅಂತ ಅನ್ಕೋಬೇಡಿ, ಜಸ್ಟ್ ಕಾರಲ್ಲಿ ಹೋಗಿರೋದು, ಬಟ್ ಈ ಕಾರಲ್ಲ. ಹೇಳಿ ಸರ್. ಅದಕ್ಕೆ ಹೇಳ್ತಾರೆ ಈ ಕಾರ್ ಅಲ್ಲ, 2018 ಅಲ್ಲಿ ಹೋಗಿತ್ತು. ಈಗ 2018 ಅಲ್ಲಿ ಕಾರ್ ಹೋಗಿತ್ತು, ಬಟ್ ಪ್ರೆಸೆಂಟ್ ಅಲ್ಲಿ ಇವಾಗ ಹೋಗಿಲ್ಲ. ಆಮೇಲೆ ಇದೇ ತರ ಕಾರ್ಗಳು 7 ಕಾರು ಸಹ ಹೋಗಿದ್ವು. 7 ಕಾರ್ ನಾನು ಒಬ್ಬ ಟ್ರಾವೆಲಿಂಗ್ ಅಲ್ಲಿ ಇದ್ದೆ. ಆಮೇಲೆ ಆ 7 ಕಾರಲ್ಲಿ ಈಗ 1 ಕಾರು ಪೂರ್ತಿ ಡೆಸ್ಟಿನೇಷನ್ ಮುಗ್ಲಿಲ್ಲ. 6 ಕಾರನ್ನು ಸಹ ಕಮಿಂಗ್ ಬ್ಯಾಕ್ ಬೈ ಕಾರ್ಗೋ. ಅಂದ್ರೆ ಡ್ರೈವಿಂಗ್ ಅಲ್ಲಿ ಬರಲ್ಲ, ಅದು ಇನ್ನೂ ಒಂದು ತಿಂಗಳು ಆಗತ್ತೆ ಬರೋಷ್ಟ್ರೊಳಗೆ. ಚೆನ್ನೈ, ಗುಜರಾತ್, ಆಮೇಲೆ ಬಾಂಬೆ ಪೋರ್ಟ್ ಬರುತ್ತೆ ಅದೆಲ್ಲ. ಸರ್ ಕೈಯಲ್ಲಿ ಗ್ಲೋಬ್ ಇಟ್ಕೊಂಡಿದ್ದೀರಾ, ಬೆಂಗಳೂರಿಂದ ಲಂಡನ್ ತನಕ ಯಾವ ತರ ಹೋದ್ರಿ ಅಂತೇಳಿ ಎಕ್ಸ್ಪ್ಲೇನ್ ನೋಡಿ ಸರ್ ಕ್ಲೀನ್ ಆಗಿ. ಖಂಡಿತ. ನಾವು ಅನ್ಕೊಂಡಿದ್ದು ನಮ್ ವಿಡಿಯೋದಲ್ಲಿ ಹೇಳಿದ್ರಿ ಸರ್, ಬೆಂಗಳೂರಿಂದ ಸ್ಟಾರ್ಟ್ ಮಾಡಿ ಈ ಲೊಕೇಶನ್ ಇಂದ ಈ ಲೊಕೇಶನ್ ಇಂದ ಮಧ್ಯಕ್ಕೆ ಎಕ್ಸ್ಪ್ಲೋರ್ ಮಾಡ್ಕೊಂತ ಹೋಗ್ತೀನಿ ಅಂತ ಹೇಳಿದ್ರಿ. ಸರ್ ಯಾವ ತರ ಇಂಟ್ರೆಸ್ಟಿಂಗ್ ಇತ್ತು, ಅದೇ ಎಕ್ಸೈಟ್ಮೆಂಟ್ ಇವಾಗೂ ಕೂಡ ನಿಮ್ಮಲ್ಲಿ ಕಾಣ್ತಾ ಇದೆ. ಇನ್ನೂ 30 ದಿನ ಎಕ್ಸ್ಟ್ರಾ ಇದ್ರೆ ಇನ್ನೂ ಚೆನ್ನಾಗಿತ್ತು ಅಂತ ಅಂತಿದ್ರಿ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸರ್. ಅದೊಂದು ಎಕ್ಸೈಟ್ಮೆಂಟ್ ಇದೆ, ಇನ್ನು ಮಾಡ್ಬೋದಾಗಿತ್ತು, ಬಟ್ ಒಂದು ಸಮಯದ ಅಭಾವ ಅನ್ನೋದಕ್ಕಿಂತ ಬೇರೆ ಒಂದು ಕಾರ್ಯ ನಿಮಿತ್ತ ನಾವು ಬೇಗ ಬಂದು ಅಷ್ಟೇ. ನಾವು ಶುರು ಮಾಡಿದ್ದು ಆಕ್ಚುಲಿ ನಾನು ಹಳೆ ವಿಡಿಯೋದಲ್ಲಿ ನೋಡಿರ್ಬೋದು, 38 ದೇಶ, ಆಮೇಲೆ 88 ದಿನ, ಆಮೇಲೆ 24,000 ಅಥವಾ 25,000 ಕಿಲೋಮೀಟರ್. ಬಟ್ ನಮಗೆ ಅಷ್ಟು ದೇಶ ನೋಡಕ್ ಆಗ್ಲಿಲ್ಲ. ಬಟ್ 25 ದೇಶ ನೋಡಿದೀವಿ. 25 ದೇಶ, ಆಮೇಲೆ 24,000 ಕಿಲೋಮೀಟರ್ ಕ್ರಮಿಸಿದೀವಿ. ಆಮೇಲೆ ನಮ್ಗೆ 90 ದಿನ ಆಗಿದೆ, 85 ದಿನ 90 ದಿನ, 5 ದಿನ ಎಕ್ಸ್ಟ್ರಾ ಆಗಿದೆ, ಒಂದು 5 ದಿನ ಎಕ್ಸ್ಟ್ರಾ ಆಗಿದೆ. ಬಟ್ ಹೆಚ್ಚು ಕಡಿಮೆ ನಮ್ಗೆ ಸಂತೃಪ್ತಿ ತರವಾಗಿ ಎಲ್ಲ ನಾವು ಕವರ್ ಮಾಡಿದೀವಿ. ಈ ಗ್ಲೋಬಲ್ ನೋಡಂಗಿದ್ರೆ ನಾವು ಮೊನ್ನೆ ಮ್ಯಾಪ್ ಅಲ್ಲಿ ತೋರಿಸ್ದಂಗೆ ನಾವು ಇಂಡಿಯಾದಿಂದ ಹೊರಟಿದ್ವಿ. ನಮ್ಮ ಇಂಡಿಯಾ ಇಲ್ಲಿದೆ ನೋಡಿ. ಇಂಡಿಯಾ ಇಲ್ಲಿದೆ. ನಾವು ಬೆಂಗಳೂರಿಂದ ಹೊರಟಿದ್ವಿ. ಇದು ಬ್ಯಾಂಗ್ಳೂರ್. ಬ್ಯಾಂಗ್ಳೂರಿಂದ ಹೊರಟು ಹೈದರಾಬಾದ್, ಹೈದರಾಬಾದಿಂದ ನಾಗ್ಪುರ್, ಜಬಲ್ಪುರ್ ಇಂದ ನಾವು ಚಿತ್ರಕೂಟ ಅಂತ ಒಂದ್ ಜಾಗಕ್ಕೆ ಹೋದ್ವು. ಅದಾದ್ಮೇಲೆ ಲಕ್ನೋ ಉಳ್ಕೊಂಡು, ಅದು 15th ಆಗಸ್ಟ್ ಇಂಡಿಪೆಂಡೆನ್ಸ್ ಡೇ ದಿವಸ 11ನೇ ತಾರೀಕು ನಾವು ಶುರು ಮಾಡಿದ್ದು. 4 ದಿನ ತಗೊಳ್ತೇವೆ ಅಲ್ಲಿ ಹೋಗ್ಲಿಕ್ಕೆ, ಇಂಡಿಯಾ ಬಾರ್ಡರ್ ರೀಚ್ ಆಗಕ್ಕೆ. ಇಲ್ಲ, ಲಕ್ನೋ ಹೋಗ್ಲಿಕ್ಕೆ. 15ನೇ ತಾರೀಕು ಸಂಜೆಗೆ ನಾವು ಇಂಡಿಯಾ ಬಾರ್ಡರ್, ನೇಪಾಳ ಬಾರ್ಡರ್, ಇಂಡಿಯಾ ಬಿಟ್ಟಿದ್ದು. ಎಸ್, ನಾವು ಅವತ್ತು ಬಾರ್ಡರ್ ನಾವು ಕ್ರಾಸ್ ಮಾಡಿದ್ದು. 16 ಫಸ್ಟ್ ಕಂಟ್ರಿ ವಿಸಿಟ್ ಮಾಡಿದ್ದು ನೇಪಾಳ. ನೇಪಾಳಲ್ಲಿ ಯಾವ ತರ ಇತ್ತು? ನೇಪಾಳಲ್ಲಿ ನಾವು ನೋಡಿದ್ದು, ಮೊದಲು ನಾವು ಅಲ್ಲಿ ಬಾರ್ಡರ್ ಉಳ್ಕೊಂಡಿದ್ದು, ನಂತರ ಲುಂಬಿನಿ, ಬುದ್ಧನ ಜನ್ಮಸ್ಥಳ, ಆ ಜಾಗ ನೋಡಿದ್ ಫಸ್ಟ್. ವಿಶ್ವ ಶಾಂತಿಗೆ ಒಂದು ಪ್ರೇರಣೆ ಇರ್ಲಿ ಅಂದ್ಬಿಟ್ಟು ನಾವು ಆ ಜಾಗದಲ್ಲಿ ಶುರು ಮಾಡಿದ್ದು. ಆ ಲುಂಬಿನಿಯಿಂದ ನಾವು ಕಠ್ಮಂಡುಗೆ ಹೋದ್ವು ನಾವು.
ಕಠ್ಮಂಡುವಿಂದ ಆಹಾ ನಾವು ಅಲ್ಲಿ ನಮ್ಗೆ ಒಂದು ವಾರ ಉಳ್ಕೊಂಡು ಕಠ್ಮಂಡು, ಯಾಕಂದ್ರೆ ನಮ್ಗೆ ಒಂದು ಚೈನಾದ ವೀಸಾ ಬೇಕಾಯ್ತು, ಗ್ರೂಪ್ ವೀಸಾ. ನಮ್ ನೇಪಾಳ ಹೋಗಕ್ಕೆ ವೀಸಾ ಬೇಕಾಗಿಲ್ಲ, ಓಕೆ ಚೈನಾ ಹೋಗೋದಕ್ಕೆ ವೀಸಾ ಬೇಕಾಗಿರೋದ್ರಿಂದ ನಾವು ವೆಹಿಕಲ್ಸ್ ನಾವು ಎಲ್ಲ ಇರ್ಬೇಕಾಗಿರೋದ್ರಿಂದ ಓಕೆ ಒಂದ್ 2-3 ದಿನ ಆ ಕಡೆ ಈ ಕಡೆ ಅಂದ್ರೆ ಆಯ್ತು. ಕಠ್ಮಂಡು ಅಲ್ಲಿ ವೇಟ್ ಮಾಡಿದ್ರಿ, ಅಲ್ಲಿ ಪ್ಲೇಸಸ್ ನ ಎಕ್ಸ್ಪ್ಲೋರ್ ಮಾಡಿದ್ರಿ. ಖಂಡಿತ ಅಲ್ಲಿ ಸಹ ಬಸ್ ಮಾಡ್ಕೊಂಡು ಓಕೆ ಆಮೇಲೆ ಕೆಲವರು ಗಾಡಿಲಿ ಎಕ್ಸ್ಪ್ಲೋರ್ ಮಾಡು, ನಾವು ಎಕ್ಸ್ಪ್ಲೋರ್ ಮಾಡುದು. ಓಕೆ ಅಂದ್ರೆ ಸರ್ ಅಲ್ಲಿ ಲೋಕಲ್ ಬಸ್ಸಸ್ ಓಡಾಡಿದ್ರೆ ಸರ್ ಇದು? ಹೌದು. ಓಕೆ ಸರ್, ನಮ್ ಕರ್ನಾಟಕ ಬೆಂಗಳೂರು ಅಂತ ತಗೊಂಡ್ರೆ ನಮ್ಮ BMTCಗೂ ಅಲ್ಲಿ ಲೋಕಲ್ ಕಠ್ಮಂಡು ಲೋಕಲ್ ಬಸ್ಸಿಗೂ ಯಾವ ತರ ಫೀಲ್ ಇತ್ತು? ಏನ್ ಅದೇ ಫೀಲ್, ನಾನೊಂದು ವಿಡಿಯೋ ಮಾಡಿ ನಿಮ್ಗೆ ಪಯಣದಲ್ಲಿ ಆಹಾ ಫೀಲ್ ಅದೇ ತರ ಇದೆ, ಅದೇ ರಶ್ ಇತ್ತು. ನಾವು ಸಾಯಂಕಾಲ ಬಸ್ ಅಲ್ಲಿ ಓಡಾಡಿದೀವಿ, ಆಹಾ ನಮ್ಮ ಇದೇ ಎಕ್ಸ್ಪೀರಿಯನ್ಸ್ ಅಲ್ಲೂ ಇತ್ತು. ಸೇಮ್ ಎಕ್ಸ್ಪೀರಿಯನ್ಸ್. We had ಓಕೆ ಓಕೆ ಸರ್, ನೆಕ್ಸ್ಟ್ ಎಲ್ಲಿಗೆ ಹೋದ್ರಿ ಸರ್ ಕಠ್ಮಂಡು? ಸೊ ನಾವು ಕಠ್ಮಂಡಿಂದ ನೆಕ್ಸ್ಟ್ ನಾವು ನೇಪಾಳ್ಗೆ ಹೋದ್ವು. ಅದೊಂದು ಬಾರ್ಡರ್ ಹೆಸರು ಜ್ಞಾಪಕ ಬರ್ತಾ ಇಲ್ಲ. ಓಕೆ ನಾವು ನೇಪಾಳಿಂದ ಸೀದಾ ನಾವು ಚೈನಾಗ್ ಹೋಗೋದಕ್ಕೆ ಒಂದು ಬಾರ್ಡರ್ ಎಂಟರ್ ಅದು. ಆಹಾ ಅಲ್ಲಿ ಐ ಥಿಂಕ್ ಐ ಆಮ್ ನಾಟ್ ಗೆಟಿಂಗ್ ಇಟ್ಸ್ ನೇಮ್. ಆಹಾ ಅಲ್ಲಿಂದ ನಾವು ಚೈನಾ ಹೋಗಿ ಓಕೆ ಚೈನಾದಲ್ಲಿ ಒಂದು 13 ಪ್ರಾಂತ್ಯಗಳು ನೋಡಿದೀವಿ ಓಕೆ ನಾವು. ಅಂತಂದ್ರೆ ನಾವು ಲಾಸಾಗ್ ಹೋಗಿ, ಓಕೆ ಟಿಬೆಟಿನ ಒಂದು ಪ್ರಾಂತ್ಯ ಅದು, ಅಲ್ಲಿ ಲಾಸಾ ಕ್ಯಾಪಿಟಲ್ ಅಲ್ಲಿ ನೋಡ್ಕೊಂಡು ಆಹಾ ಇನ್ನೂ ಒಂದು ಸ್ಥಾನಗಳು ಸಿಲ್ಕ್ ರೂಟ್ ಅಂದ್ರೆ ಸಿಲ್ಕ್ ದಾರಿ ರಹದಾರಿ ಅಂತ ಇದೆ. ಆಹಾ ಆ ರಹದಾರಿನಲ್ಲಿ ಗೋಲ್ಮಂಡು, ಆಮೇಲೆ ಡಾನಾವ್, ಆಮೇಲೆ ಟರ್ಪಾನ್, ಹಾಮಿ, ಕಾರ್ಗೋಸ್ ಅಂತ ಅದೆಲ್ಲಾ ಜಾಗ ನೋಡ್ಕೊಂಡು ನಮ್ಗೊಂದು 10-12 ದಿನ ಆಯ್ತು ಅಲ್ಲಿ. ಓಕೆ ಅಲ್ಲೇ ಆಯ್ತು ಚೈನಾ. ಯಾಕೆಂತಂದ್ರೆ ತುಂಬಾ ಡಿಸ್ಟೆನ್ಸ್ ಇದೆ ನಮ್ಗೆ. ಅಲ್ಲೇ ಒಂದು ಹತ್ರ ಒಂದು 10,000 ಕಿಲೋಮೀಟರ್ ಡ್ರೈವ್ ಮಾಡಿರ್ಬೋದು. ಅಂದ್ರೆ ಚೀನಾದಲ್ಲಿ? ಹೌದೌದು. ನಾನು 1,000 ಒಂದು 800 ಕಿಲೋಮೀಟರ್ ಡ್ರೈವ್ ಮಾಡಿದ್ದೀನಿ. ಓಕೆ ಇನ್ ಮಿಕ್ದವರೆಲ್ಲ ಯಾಕಂದ್ರೆ ಅದು ಬೈ ರೊಟೇಷನ್ ಡ್ರೈವ್. ಸರ್, ಚೀನಾ ಅಂದ ತಕ್ಷಣ ಒಂದು ನೆನಪು ಬಂತು, ನೀವು ಮಾತಾಡ್ತಿದ್ದು ನಮ್ ಕರ್ನಾಟಕ ಇಂಡಿಯಾ ಅಂತಂದ್ರೆ ನಾವೆಲ್ಲ ಒಂಥರ ಫುಡ್ ಇನ್ ಟ್ರೆಡಿಷನ್ ಇರುತ್ತೆ. ಬಟ್ ಚೀನಾ ಅಂದ ತಕ್ಷಣ ಒಂದ್ ಮೈಂಡ್ ಬಂದ್ಬಿಡುತ್ತೆ, ಹುಳ ಎಲ್ಲ ತಿಂತಾರೆ ಅಂತ. ಸರ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಆತರ ಏನಿಲ್ಲ, ಫನ್ ಕ್ವಶನ್ ಅಂತ ನೆನ್ಕೊಳ್ಳಿ. ಖಂಡಿತ ತೊಂದ್ರೆ ಇಲ್ಲ. ಹೇಳ್ತಾರ ಅದೆಲ್ಲ ತಿಂದ ಅವೆಲ್ಲ ಏನು ಇಲ್ಲ ರೀ, ಯಾವ ನೋಡ್ಲಿಲ್ಲ. ಮೋಸ್ಟ್ಲಿ ಅನಿಮಲ್ ಮಾರ್ಕೆಟ್ ಅಲ್ಲಿ ಇರ್ಬೋದೇನೋ, ಮೇ ಬಿ ಕೆಲವೊಂದು ಮಾರ್ಕೆಟ್ ಅಲ್ಲಿ ನಾವು ನೋಡಿದ ಜಾಗದಲ್ಲಂತೂ ಅದೇನೋ ನೋಡಿ ಅದೆಲ್ಲ ಇರ್ಲಿಲ್ಲ. ಯಾವೆಲ್ಲ ನೋಡ್ಲಿಲ್ಲ. ಓಕೆ 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 ಸರ್, ಚೀನಾಗೂ ಇಂಡಿಯನ್ ರೋಡ್ಸ್ಗೂ ಚೀನಾಗೂ ಯಾವ ತರ ಕಂಪ್ಯಾರಿಟಿಬಿಲಿಟಿ ಕೊಟ್ರೆ ಯಾವ ತರ ಇರುತ್ತೆ? ನಾವು ನೋಡಿದ್ದ ರಸ್ತೆಗಳೆಲ್ಲ ತುಂಬಾ ಚೆನ್ನಾಗಿತ್ತು. ನಮ್ಮಲ್ಲೂ ರಸ್ತೆಗಳು ಅದೇ ಟೆಕ್ನಾಲಜೀಸ್ ಬಗ್ಗೆ ಮಾತಾಡೋದು. ಟೆಕ್ನಾಲಜಿ ಏನಲ್ಲ, ರಸ್ತೆಗಳು ಅಲ್ಲೂ ಚೆನ್ನಾಗಿ ಮಾಡಿದ್ರೆ ನಮ್ಮಲ್ಲೂ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಸ್ವಲ್ಪ ಲೇನ್ ಡಿಸಿಪ್ಲಿನ್ ಇದೆ, ಆಮೇಲೆ ಸ್ವಲ್ಪ ಲೇನ್ ಡಿಸಿಪ್ಲಿನ್ ಇಲ್ಲ ಅಷ್ಟೇ. ಆಮೇಲೆ ಸೈನೇಜಸ್ ನೀಟಾಗಿ ಫಾಲೋ ಅಪ್ ಮಾಡ್ತಾರೆ. ಆಮೇಲೆ ಟ್ರ್ಯಾಕಿಂಗ್ ಸಿಸ್ಟಮ್ ತುಂಬಾ ಇದೆ. ಹಾಗಾಗಿ ರಸ್ತೆಗಳು ಗುಣಮಟ್ಟ ನಮ್ಮಲ್ಲೂ ಚೆನ್ನಾಗಿದೆ, ಅವ್ರಲ್ಲೂ ಚೆನ್ನಾಗಿದೆ. ಯಾಕೆ ನಾವು ಉತ್ತರಾಂಚಲ್, ಪೂರ್ವಾಂಚಲ್ ಹೈವೇಸ್, ನ್ಯಾಷನಲ್ ಹೈವೇ 7 ಅಲ್ಲ ಹೋಗಿದ್ವಲ್ಲ, ಹೈವೇಸ್ ನಮ್ದು ಚೆನ್ನಾಗಿದೆ. ಅಲ್ಲಿ ಇಲ್ಲಿ ಬ್ಯಾರಿಕೇಡ್ಸ್ ಸ್ವಲ್ಪ ನೋಡಿ, ಆಮೇಲೆ ಹಸು ಕರು ಬರದಿದ್ದಂಗೆ ನೋಡ್ಕೋಬೇಕಾಗುತ್ತೆ. ಕಜಾಕ್ಸ್ತಾನದಲ್ಲಿ ಆಲ್ಮಟ್ಟಿ ಅಂತ ಜಾಗ, ಅದು ತುಂಬಾ ಚೆನ್ನಾಗಿದೆ, ಸುಂದರವಾಗಿದೆ ಜಾಗ. ಅಲ್ಲಿ ಕಜಾಕ್ಸ್ತಾನ್ ಅಲ್ಲಿ ಒಂದ್ 2-3 ದಿನ ಇದ್ದು ಅದನ್ನ ಮುಗಿಸ್ಕೊಂಡು ನಾವು ಸೀದಾ ಕೆಲವೊಂದು ಗ್ರೂಪ್, ನಮ್ ಗ್ರೂಪ್ ಅಲ್ಲಿ ಕಿರ್ಗಿಸ್ತಾನ್ಗೆ ಹೋದ್ರು. ನಾವೇನ್ ಮಾಡಿದ್ರೆ ಕೆಲವೊಂದು ಗ್ರೂಪ್ ಸೀದಾ ಉಜ್ಬೇಕಿಸ್ತಾನ್ಗೆ ಹೋದ್ರು. ಉಜ್ಬೇಕಿಸ್ತಾನ್ಗೆ ಹೋಗ್ಬಿಟ್ಟು ನಾವು ತಾಷ್ಕೆಂಟ್ ಅಲ್ಲಿ ಸ್ವಲ್ಪ ನೋಡೋದು. ಅದರೊಳಗೆ ಇನ್ನೊಂದೆರಡು ಜಾಗ ನೋಡ್ಬೇಕು. ನಾನು ನನ್ನ ಮಗಳು ಬೇರೆ ಒಂದು ಪ್ರಯಾಣ ಮಾಡಿ ಸಮರ್ಕಂಡ್ ಅಂಡ್ ಬುಖಾರ ನೋಡಿ ಕಡೆ ನಾವು ಮಾಸ್ಕೋ ಡೈರೆಕ್ಟ್ ಆಗೋದು. ನಮ್ಮ ಸ್ನೇಹಿತರೆಲ್ಲ ನಾವು ರಷ್ಯಾ ಕಜಾಕ್ಸ್ತಾನಿಂದ ಉಜ್ಬೇಕಿಸ್ತಾನಿಂದ ಕಜಾಕ್ಸ್ತಾನ ಮೇಲೆ ರಷ್ಯಾ ಮೇಲೆ ಮಾಸ್ಕೋ ಬಂದ್ರು. ರಷ್ಯಾ ಮೇಲೆ ಮಾಸ್ಕೋ ನಾವು ಸ್ವಲ್ಪ ಬ್ರೇಕ್ ಮಾಡಿ, ನಾವು ಜಾಸ್ತಿ ಜಾಗ ನೋಡ್ಬೇಕು ಅಂದ್ಬಿಟ್ಟು ಒಂದ್ ಸ್ವಲ್ಪ ಬ್ರೇಕ್ ಮಾಡಿ ಅವ್ರನ್ನ ಮತ್ತೆ ಬೇರೆ ಕಡೆ ಜಾಯಿನ್ ಆಗೋಣ ಅನ್ಬಿಟ್ಟು ನಾವು ಮಾಸ್ಕೋ ಹೋದ್. ಅಂದ್ರೆ ಅವರು ಡೆಸ್ಟಿನೇಷನ್ ರೀಚ್ ಮಾಡ್ಲಿಕ್ಕೆ ಅಂತ ಹೋದ್ರು, ನೀವು ಪ್ಲೇಸಸ್ ನೋಡ್ಲಿಕ್ಕೆ? ಹೌದು, ನಾವು ಡೆಸ್ಟಿನೇಷನ್ ನೋಡೋದು, ರೋಡ್ ನೋಡೋದು, ಟ್ರಾವೆಲ್ ಮಾಡೋದು, ಎಕ್ಸ್ಪಿಡಿಷನ್ ಮಾಡೋದು, ಪ್ಲೇಸಸ್ ನೋಡೋದು. ನಾವು ಮಾಸ್ಕೋ ನೋಡಿ ಸೆಂಟ್ ಪೀಟರ್ಸ್ಬರ್ಗ್ ನೋಡ್ಕೊಂಡು ಸೀದಾ ಎಸ್ಟೋನಿಯಾಗೆ ಹೋದ್ವು. ಅದು ಬಸ್ ಟ್ರಾವೆಲ್ ಮಾಡೋದು. ಸೆಂಟ್ ಪೀಟರ್ಸ್ಬರ್ಗ್ ಚೆನ್ನಾಗಿದೆ. ಓಕೆ, ನಂಗೆ ಇನ್ನೊಂದು ಏನ್ ನೀವು ಹೇಳಿದ್ದು ಇಷ್ಟ ಆಯ್ತು ಅಂತಂದ್ರೆ, ನೀವು ಹೋಗಿದ್ ಬರೀ ಕಾರಲ್ಲಿ ಅಷ್ಟೇ ಅಲ್ಲ, ಅಲ್ಲಿ ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಯೂಸ್ ಮಾಡಿದಿರಾ? ನಾವು ಅಲ್ಲಿ ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಅನ್ ಕೇಳಿದ್ರೆ ಇಡೀ ಎಲ್ಲೆಲ್ಲಿ ಮೆಟ್ರೋ ಇದೆ ಎಲ್ಲಾ ಮೆಟ್ರೋಲು ಓಡಾಡಿದೀವಿ. ಓಕೆ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಹೆಂಗೆ ಬೆಂಗಳೂರು, ಕೋಲ್ಕತ್ತಾ, ಡೆಲ್ಲಿ ಆ ಕಡೆ ಎಲ್ಲ ಇದೆ ಚೆನ್ನೈ, ಅದೇ ತರನೇ ಸೆಂಟ್ ಪೀಟರ್ಸ್ಬರ್ಗ್ ಮೆಟ್ರೋ ಇದೆ, ಆಮೇಲೆ ಮಾಸ್ಕೋದಲ್ಲಿ ಮೆಟ್ರೋ ಇದೆ. ಸ್ಪೆಷಲ್ ಫೀಚರ್ ಆಫ್ ಮಾಸ್ಕೋ ಮೆಟ್ರೋ ಸೆಂಟ್ ಪೀಟರ್ಸ್ಬರ್ಗ್ ಅಂದ್ರೆ ಎಲ್ಲ ತಳದಲ್ಲಿದೆ. ಏನೋ ಒಂದು 50-60 ಇದು ಲೆವೆಲ್ ಕೆಳಗಡೆ ಇದೆ. ತುಂಬಾ ಕೆಳಗಡೆ ಇದೆ ಅದಲ್ಲ. ಅಂದ್ರೆ ಸಮಯದಲ್ಲಿ ಅಂದ್ರೆ World War II, World War I ತುಂಬಾ ಗಲಾಟೆಗಳು ನಡೀತಿದ್ವಲ್ಲ, ಏನಾದ್ರೂ ಕ್ಷಿಪಣಿ ಹಾಕಿದ್ರೆ, ಬಾಂಬ್ ಹಾಕಿದ್ರೆ ರೆಸ್ಕ್ಯೂ ಪ್ರೊಟೆಕ್ಷನ್ಗೋಸ್ಕರ ಜನನೆಲ್ಲ ಒಂದು ಸಂರಕ್ಷಣೆ ಮಾಡೋದಕ್ಕೆ ಒಂದು ದೃಷ್ಟಿಯಿಂದ ಮಾಡಿದ್ದಾರೆ. ಅಂದ್ರೆ ಒಂದು ದೂರಾಲೋಚನೆ ಅಂತಾನೆ ಹೇಳ್ಬೋದು. ಹೌದೌದು. ಸರ್ ನೆಕ್ಸ್ಟ್ ಎಲ್ಲಿಗೆ? ನಾವು ಅಲ್ಲಿಂದ ನಾವು ರಷ್ಯಾ ಸೆಂಟ್ ಪೀಟರ್ಸ್ಬರ್ಗ್ ಇಂದ ನೀವು ಇಲ್ಲಿ ನೋಡಿ, ಇಲ್ಲಿ ಎಸ್ಟೋನಿಯಾ ಅಂತ ಇದೆ, ಫಿನ್ಲ್ಯಾಂಡ್. ಇಲ್ಲಿ ಎಸ್ಟೋನಿಯಾಗೆ ಹೋದು. ಎಸ್ಟೋನಿಯಾಗೆ ಹೋಗಿ ಬಾರ್ಡರ್ ಕ್ರಾಸ್ ಮಾಡ್ಕೊಂಡು ಫಿನ್ಲ್ಯಾಂಡ್ ನೋಡುದು. ಇನ್ನೊಂದು ದೇಶ ಫೆರಿನಲ್ಲಿ ಹೋಗಿ ಫಿನ್ಲ್ಯಾಂಡ್ ನೋಡುದು. ಆಮೇಲೆ ಎಸ್ಟೋನಿಯಾ ನೋಡ್ಕೊಂಡು ಲಾಟ್ವಿಯಾ, ಲಿಥುವೇನಿಯಾ, ಪೋಲ್ಯಾಂಡ್, ಆಮೇಲೆ ಇದು ಝೆಕ್, ಆಮೇಲೆ ವಿಯೆನಾ, ಹಂಗೇರಿ, ಆಮೇಲೆ ಸ್ಲೋವೇಕಿಯಾ,
ಕ್ರೊಯೇಷಿಯಾ, ಆಮೇಲೆ ಸ್ಲೋವೇನಿಯಾ, ಸಣ್ಣ ದೇಶಗಳವಲ್ಲ. ನಂತರ ಇಟಲಿಗೆ ಬಂದು ಓಕೆ ಇಟಲಿನಲ್ಲಿ ಮಾತ್ರ ಒಂದು ವಾರ ಗಟ್ಲೆ ಇದ್ವು ನಾವು. ಅಲ್ಲಿ ನಾವು ವೆನಿಸ್, ರೋಮು, ಫ್ಲಾರೆನ್ಸ್, ಟಸ್ಕನಿ, ಪೀಸಾ, ಮಿಲಾನ್ ಅಷ್ಟು ನೋಡಿದೀವಿ. ಕಂಪ್ಲೀಟ್ ಆಗಿ ನೋಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಡೀಟೇಲ್ ಆಗಿ ನೋಡಿದೀವಿ ರೋಮ್ ಅಲ್ಲಿ, ಅದೆಲ್ಲ ಇಟಲಿ. ಸರ್ ಸೊ ಅಲ್ಲಿ ಮುಗಿಸ್ಕೊಂಡು ನಾವು ಸ್ವಿಟ್ಜರ್ಲ್ಯಾಂಡ್, ಇಟಲಿ ಮುಗಿಸ್ಕೊಂಡು ಸರ್ ಸ್ವಿಟ್ಜರ್ಲ್ಯಾಂಡ್ ತುಂಬಾ ಚೆನ್ನಾಗಿರುತ್ತೆ ಅಂತ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸರ್. ಖಂಡಿತ ಸ್ವಿಟ್ಜರ್ಲ್ಯಾಂಡ್ ತುಂಬಾ ಚೆನ್ನಾಗಿರುತ್ತೆ. ನಾವು ಹೋಗೋ ಟೈಮಲ್ಲಿ ಆಲ್ರೆಡಿ ಥಂಡಿ ಇತ್ತು. ಆಲ್ಪ್ಸ್ ಮೌಂಟೈನ್, ಆಮೇಲೆ ನಾವು ಅಲ್ಲಿ ಝೂರಿಚ್, ಬನ್ನು ಎಲ್ಲಾ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿದ್ವಿ. ಓಕೆ ಓಕೆ ಸರ್ ನೆಕ್ಸ್ಟ್ ಸರ್ ಸ್ವಿಟ್ಜರ್ಲ್ಯಾಂಡ್ ಮುಗಿಸ್ಕೊಂಡು ಜರ್ಮನಿಗೆ ಹೋದ್ವಿ. ಓಕೆ ಜರ್ಮನಿಲಿ ಮ್ಯೂನಿಚ್ ನೋಡ್ಕೊಂಡು ಏನ್ ಸ್ಪೆಷಾಲಿಟಿ ಸರ್ ಅದು? ಮ್ಯೂನಿಚ್ ಒಂದ್ ಸೆಕೆಂಡ್ ಹೇಳ್ಬೇಕು ಅಂತಂದ್ರೆ, ಮ್ಯೂನಿಚ್ ಇಸ್ ಅ ಪ್ಲೇಸ್ ವೇರ್ ಆಕ್ಚುಲಿ SS ಇವ್ರದ್ದು ಇದೆಯಲ್ಲ, ನಮ್ಮ ಜರ್ಮನ್ ಹಿಟ್ಲರ್ದು ಶುರು ಆಗಿದ್ದೇ ಒಂದು ಅಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಒಂದು, ಆಮೇಲೆ ಅಲ್ಲಿ ಒಳ್ಳೊಳ್ಳೆ ಕೆಥೆಡ್ರಲ್ ಇದಾವೆ, ಆಮೇಲೆ ಒಳ್ಳೆ ಹಿಸ್ಟಾರಿಕಲ್ ಪ್ಲೇಸಸ್ ಇದೆ. ಅದನ್ನ ನೋಡ್ಕೊಂಡು ಮ್ಯೂನಿಚ್ ನೋಡ್ಕೊಂಡು ನಾವು ಸೀದಾ ಬೆಲ್ಜಿಯಂ ಬ್ರುಸೆಲ್ಸ್ ಹೋದು. ಬ್ರುಸೆಲ್ಸ್ ಹೋಗಿ ಅಲ್ಲಿ ಯುರೋಪಿಯನ್ ಯೂನಿಯನ್ ಪಾರ್ಲಿಮೆಂಟ್ ನೋಡು. ನಮ್ ಪಾರ್ಲಿಮೆಂಟ್ ಏನು ನಾವು ನೋಡಕ್ಕಾಗಿಲ್ಲ, ಆಲ್ರೆಡಿ ಯುರೋಪಿಯನ್ ಪಾರ್ಲಿಮೆಂಟ್ ನೋಡ್ಬಿಟ್ರಿ, ಅದ್ರಲ್ಲಿ ನೋಡಿದೀವಿ. ಸರ್ ಅಲ್ಲಿ ಯಾವ ತರ ಫೀಲ್ ಇತ್ತು ಸರ್ ಪಾರ್ಲಿಮೆಂಟ್? ಬೇಸಿಕಲಿ ಯಾಕಂದ್ರೆ ನಾವಿಲ್ಲಿ ವಿಧಾನಸೌಧ ಎಲ್ಲ ನೋಡಿರ್ತೀವಲ್ಲ, ಹಾಗೆ ನಾವು ಹಳೆ ಪಾರ್ಲಿಮೆಂಟ್ ನೋಡಿದೀವಿ, ಹೊಸ ಪಾರ್ಲಿಮೆಂಟ್ ಕಟ್ಟಿರೋದು ನೋಡಿಲ್ಲ. ಸೊ ವಿ ಯೂಸ್ ಟು ಗೆಟ್ ದಟ್. ಇನ್ನೊಂದು ಎಲ್ಲಾ ದೇಶಗಳು ಸೇರಿ ಅದು ಪಾರ್ಲಿಮೆಂಟ್, ಅದು ಬರೀ ಒಂದ್ ದೇಶದ್ದಲ್ಲ, 27 ದೇಶದ್ದು ಸೇರಿದ ಪಾರ್ಲಿಮೆಂಟ್ ಅದು. ಯುರೋಪಿಯನ್ ಪಾರ್ಲಿಮೆಂಟ್ ಅದು ಬ್ರಸೆಲ್ಸ್ ಅಲ್ಲಿ ಇದೆ ಹೆಡ್ ಕ್ವಾರ್ಟರ್ಸ್. ಅದು ನೋಡ್ಕೊಂಡು ನೆಕ್ಸ್ಟ್ ನಾವು ನೆದರ್ಲ್ಯಾಂಡ್ಸ್ ಆಮ್ಸ್ಟರ್ಡ್ಯಾಮ್ ಹೋದು. ಅಲ್ಲಿ ನೇಚರ್ ವೆದರ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಚೆನ್ನಾಗಿದೆ. ನೀವು ಹೇಳ್ಬೇಕು ಅಂತಂದ್ರೆ ನಿಮಗೆ ಬಟ್ಟೆ ಕೊಳೆನೇ ಆಗಲ್ಲ. ನೀವು ಒಗಿಬೇಕು ಅಂತ ಮನ್ಸು ಬರಲ್ಲ. 2-3 ದಿನ ಅದ್ರಲ್ಲೇ ಇರ್ಬೋದು, 2-3 ದಿನ ಆರಾಮಾಗಿರ್ಬೋದು. ಇನ್ನು ಹೇಳ್ಬೇಕು ಅಂದ್ರೆ, ಈ ಒಂದು ವಿಷಯದಲ್ಲಿ ಹೇಳ್ಬೇಕು ಅಂದ್ರೆ, ನನ್ನ ಸ್ನೇಹಿತ ರಾಜನ್ ವರ್ಲ್ಡ್ ಆನ್ ವೀಲ್ಸ್ ಅವ್ರಿಗೆ ಐ ಶುಡ್ ಥ್ಯಾಂಕ್ಸ್. ಅವ್ರು ಹೇಳ್ತಾ ಇದ್ರು, ಸರ್ 3 ಪ್ಯಾಂಟು 3 ಶರ್ಟ್ ಸಾಕು ಅಂತ. ಖಂಡಿತ ನಾನು ಈ ತರ ದೇಶಕ್ಕೆ ಹೋದ್ರೆ ಅಷ್ಟು ಮಾಡ್ಬೋದು, ಏನ್ ಆರಾಮ್ ಮಾಡ್ಬೋದು. ಯಾರ್ ಶರ್ಟ್ ನೋಡಕ್ಕೆ ಜನ ಬರ್ತಾರೆ ಅಲ್ಲಿ, ದೇಶ ನೋಡ್ಬೇಕ್ರಿ. ನಾವ್ ಯಾವ ಶರ್ಟ್ ಹಾಕೊಂಡ್ರಿ ಏನ್ ಕತೆ ಕಂಡ್ಕೊಂಡು, ಒಟ್ನಲ್ಲಿ ಗಾಳಿ ಬಿಸ್ಲಿಗೆ ಒಂದ್ ಶರ್ಟ್ ಹಾಕ್ಬೇಕು ಅಂದ್ ಬಿಟ್ರೆ, ಬಟ್ ನೀವು ತೋರ್ಸೋದಕ್ಕೆ ಶರ್ಟ್ ಹಾಕೋದಲ್ಲ. ಇವಾಗ ಹಾಕಿರೋ ಒಂದು ಟಿ ಶರ್ಟ್ ಒಂದಲ್ಲಿ ಹಾಕಿದೀನಿ, ಇದೇ ಪ್ಯಾಂಟ್ ಹಾಕಿದೀನಿ, ಒಂದೇ ಚಪ್ಪಲ್, ಒಂದೇ ಶೂ, 2 ಸಾಕ್ಸ್, 3 ಅಂಡರ್ ಗಾರ್ಮೆಂಟ್ಸ್. ಬಟ್ ನಿಮ್ದು ಥಾಟ್ ಇದೇನು ಅಂತಂದ್ರೆ, ನಾವು ಇಷ್ಟು ರೀಚ್ ಆಗ್ಬೇಕು, ಇಷ್ಟು ಪ್ಲೇಸಸ್ ನ ಕವರ್ ಮಾಡ್ಬೇಕು. ಎಕ್ಸಾಕ್ಟ್ಲಿ. ಸೊ ನಾವು ಅಲ್ಲಿ ಬ್ರುಸೆಲ್ಸ್ ನೋಡ್ಕೊಂಡು ಸೀದಾ ಬರ್ಲಿನ್ ಹೋದು. ಬರ್ಲಿನ್ ವಾಲ್ ಅದೆಲ್ಲ ನೋಡ್ಕೊಂಡು ಇರೋ ವಾರ್ಸಾಕ್ ಬಂದು ಗಾಡಿ ಬಿಟ್ಟು ಮತ್ತೆ ನಾವು ವಾರ್ಸಾ ಇಂದ ಪ್ಯಾರಿಸ್ಗೆ ಬಸ್ಸಲ್ಲಿ ಬಂದಿದ್ವಿ. ಲೋಕಲ್ ಬಸ್ ಅಲ್ಲಿ ಹೋದ್ರಿ? ಅದು ಅವ್ರ ಲಕ್ಸುರಿ ಬಸ್ ಅಲ್ಲಿ. ಅಲ್ಲಿ ಲೊಕಾಲಿಟಿ ಬಸ್ ಅಂತ, ಅವ್ರ ಲೊಕಾಲಿಟಿ ಬಸ್, ಡಬಲ್ ಟೆಕರ್ ಬಸ್, ವೈಫೈ ಇದೆ ಅಲ್ಲಿ, ಅದ್ರೊಳಗೆ ಟಾಯ್ಲೆಟ್ ಇದೆ. ಓಕೆ, ಸೂಪರ್ ಫಾಸ್ಟ್, ಎಲ್ಲೂ ಹಂಪಿಲ್ಲ. ನಾವು ಯುರೋಪ್ ಅಲ್ಲಿ ಎಲ್ಲೂ ಹಂಪ್ ನೋಡ್ಲೇ ಇಲ್ಲ. ಇಂಡಿಯಾದಲ್ಲಿ ನಿಮಗೆ 10 ಮೀಟರ್ 100 ಮೀಟರ್ ಕಂಪೇರ್ ಮಾಡೋದಲ್ಲ, ನಮ್ಮ ಒಂದು ಜನಗಳಿಗೆ, ನಮ್ಮ ಒಂದು ನಿಯಮ ಪಾಲನೆಗೆ ಅದ್ ಬೇಕಾಗತ್ತೆ. ಹಾಗಾಗಿ ನಾವು ಅಲ್ಲಿಲ್ಲ ಅಂದ ತಕ್ಷಣ ಅದನ್ನ ತೆಗಿಬೇಕು ಅಂತ ಅಲ್ಲ, ಈ ಒಂಥರ ಪಾಲನೆ ಮಾಡ್ಬೇಕಷ್ಟೇ. ಸರ್ ನೆಕ್ಸ್ಟ್ ಎಲ್ಲಿ ಅದು ಮುಗಿಸ್ಕೊಂಡು ನಾವು ಸೀದಾ ಪ್ಯಾರಿಸ್ ಬಂದು, ಪ್ಯಾರಿಸ್ ಅಲ್ಲಿ 3-4 ದಿನ ಇದ್ದು, ಅದೆಲ್ಲ ಪ್ಯಾರಿಸ್ ಅಲ್ಲಿ ಐಫಲ್ ಟವರ್ ಆಗ್ಲಿ, ಆಮೇಲೆ ಅಲ್ಲಿ ಫ್ರೆಂಚ್ ರೆವಲ್ಯೂಷನ್ ನಡೆದಿರೋ ಜಾಗ ಎಲ್ಲ ನೋಡ್ಕೊಂಡು ನೆಕ್ಸ್ಟ್ ನಾವು ಅಲ್ಲಿಂದ ಮತ್ತೆ ಬಸ್ ಲಂಡನ್ ಬಂದು ಫೆರಿನಲ್ಲಿ, ಅಲ್ಲಿಂದ ಫೆರಿನಲ್ಲಿ ಬರ್ಬೇಕು. ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ಅದು? ಅಲ್ಲಿ ಒಂದು 9 hours ಜರ್ನಿ ಅದು. 9 hours ಹೌದೌದು, 9 hours ಜರ್ನಿ. ಬೆಳಿಗ್ಗೆ 9:30 ಬಸ್, ಸಾಯಂಕಾಲ 6:00 ಲಂಡನ್ ರೀಚ್ ಅದು. ಅಷ್ಟೊತ್ತಿಗೆ ನಮ್ಮ ಗ್ಯಾಂಗ್ ಅವರೆಲ್ಲ ಬಂದಿದ್ರು. ಹೌದು, 3 ಗಾಡಿ, ಒಂದು XUV 500, ಕೋವೈ ಕಪಲ್ ಅಂತ ಹೇಳ್ತೀವಿ ಅವ್ರಿಗೆ. ಆಮೇಲೆ ಇನ್ನೊಂದು ಫಾಲ್ಕನ್ ಓವರ್ಲ್ಯಾಂಡ್ ಶ್ರೀನಿವಾಸ್ ಮಲ್ಲಿಕಾರ್ಜುನ್ ಅವರು, ಆಮೇಲೆ ಇನ್ನೊಂದು ರೋಹಿತ್, ಆಮೇಲೆ ಇನ್ನೊಬ್ರು ಇವರು ಏನೋ ಬಾಬುರಾಮ್ ಅವ್ರು ಬಂದಿದ್ರು. ಸೊ ಆಮೇಲೆ 3 ಜನ ಬೇಕರ್ಸ್, ಆಮೇಲೆ ವಿಕಾಶ ಅಂಡ್ ಅವ್ರ ಸ್ವಾತಿ ಶಾ ಅಂತ. ಸೊ ಇಬ್ರು 2, 4, 6, ಇಲ್ಲಿ 9 ಜನ, ನಾವಿಬ್ರು. ಸೊ ಒಂದ್ 10 ಜನ ರೀಚ್ ಆದ್ರು. ಇನ್ನೊಂದಿಬ್ರು ಸಂಜಯ್ ಅಗರ್ವಾಲ್ ಅನ್ನೋರು, ಇನ್ನೊಬ್ರು ಅವ್ರ ಗಾಡಿಲಿ ಸ್ವಲ್ಪ ಲೇಟ್ ಆಗಿ ರೀಚ್ ಆದ್ರು. ಹೀಗಾಗಿ ಹೆಚ್ಚು ಕಡೆ ಒಬ್ಬರಷ್ಟೇ ನಾವು ರೀಚ್ ಮಾಡಕ್ ಆಗಿಲ್ಲ. ಅವರು ಎಷ್ಟೊಂದಿದಲ್ಲಿ ಬಿಟ್ಬಿಟ್ಟಿದ್ದಾರೆ. ಮೋಸ್ಟ್ಲಿ ರಾಜನ್ ಅವ್ರನ್ನ ಕೇಳೋರು ಹೇಳ್ತಾರೆ, ಯಾಕೆ ಅವರು ಪೂರ್ತಿ ಕಂಪ್ಲೀಟ್ ಮಾಡ್ಲಿಲ್ಲ ಅಂತ. ನಮಗೆ ಮಾಹಿತಿ ಇಲ್ಲ. ಸೊ ನೀವು ಅನ್ಕೊಂಡ್ರೆ ಆಲ್ಮೋಸ್ಟ್ ಯಾರು ಕರ್ನಾಟಕದಿಂದ, ನೀವು ಬೆಂಗಳೂರಿಂದ ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ ರೀಚ್ ಮಾಡಿದಿರಾ? ಎಲ್ಲರೂ ಮಾಡಿದೆ, ಅಂದ್ರೆ ವಾಪಸ್ ಕೂಡ ಹಂಗೆ ಬಂದಿದ್ದೀರಾ? ಎಸ್, ಎಲ್ಲರೂ 7ನೇ ತಾರೀಕು ಫ್ಲೈಟ್ ಅಲ್ಲೇ ಬಂದಿದ್ದೀವಿ. ಓಕೆ ಸರ್, ಸಿಂಪಲ್ ಆಗಿ ಹೇಳೋದಾದ್ರೆ ಯಾವ ತರ ಹೋಗಿದ್ರಿ, ಆ ತರ ಬಂದ್ರಿ, ಅದ್ರ ಬಗ್ಗೆ ಹೇಳ್ಬಿಡಿ. ಖಂಡಿತ 90 ದಿನ ನಾವು ಹೋಗಿದ್ದೀವಿ. ಒಬ್ಬರಿಗೆ ಏನು ಒಂಚೂರು ಏನು ಇಲ್ಲ, ಏನೂ ಆಗಿಲ್ಲ. ಆಕ್ಸಿಜನ್ ಪ್ರಾಬ್ಲಮ್ ಒಂದ್ ನಿಧಾನ ಸ್ವಲ್ಪ, ಒಬ್ಬರಿಗೆ 1 ದಿನ ಅಷ್ಟೇ. ಅದ್ ಬಿಟ್ರೆ
ಯಾರು ಏನು ಅಂತ ತೊಂದರೆ ಆಗಿಲ್ಲ. Okay. ನಾವು ತಂದಿರೋ ಮಾತ್ರೆಗಳು ತಗೊಂಡೋಗ್ರೆ ಹಂಗೆ ವಾಪಸ್ ತಗೊಂಡಿದ್ದೀವಿ. ಅಂದ್ರೆ ಎಲ್ಲಿ ಯೂಸ್ ಆಗಿಲ್ಲ, ಎಲ್ಲೂ ಯೂಸ್ ಆಗಿಲ್ಲ, ಅವಕಾಶನೇ ಕೊಟ್ಟಿಲ್ಲ. ಅವಕಾಶನೇ ಕೊಟ್ಟಿಲ್ಲ. Okay. ನಮಗೆ ಪ್ರಕೃತಿನ ನಮ್ಗೆ ಅವಕಾಶ ಅಷ್ಟು ನೀಟಾಗಿ ಮಾಡ್ಕೋ. ಓಕೆ ಓಕೆ. ಅಂದ್ರೆ ಅಂತ ವೆದರ್, ಅಂತ ಕ್ಲೈಮೇಟ್ ಇರೋ ಟೈಮಲ್ಲಿ ಹೋಗಿದ್ದೀರಾ ಅಂತ ಕ್ಲೈಮೇಟ್ ಇರೋದ ಟೈಮ್ ಅನ್ನೋದಕ್ಕಿಂತ ನಮಗೆ ನೋಡುವ ಒಂದು ಉತ್ಸುಕತೆಯಲ್ಲಿ ನಮ್ಗೆ ಇಡೀ ದೇಹ ಸಪೋರ್ಟ್ ಮಾಡಿದೆ ಸಪೋರ್ಟ್ ಮಾಡಿದೆ ಅಂತ ಹೇಳ್ಬೋದು.